ಸರಿಯಾದಂಥ ಪರಿಹಾರ ಸಿಕ್ಕಿಲ್ಲ ಅಂತೇಳಿ ಈಗಾಗಲೇ ರೈತರು ಮೈಸೂರು ಮಹಾನಗರ ಪಾಲಿಕೆಯಲ್ಲಿರುವಂತಹ ಕಳೆದ ಒಂದು 30 ವರ್ಷಗಳಿಂದಲೂ ಕೂಡ ರೈತರಿಗೆ ಸೇರ್ಬೇಕಾದಂತ ಪರಿಹಾರದ ಹಣ ಸರಿಯಾದ ಮೊತ್ತ ಸಿಕ್ಕಿಲ್ಲ ಅಂತೇಳಿ ಈಗಾಗಲೇ ಮೈಸೂರಿನ ರಮನಹಳ್ಳಿಯ ಜನ ಈಗಾಗಲೇ ಬಂದು ಈ ಒಂದು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಈ ಒಂದು ಪೀಠೋಪಕರಣಗಳನ್ನು ಕೂಡ ಜಪ್ತಿ ಮಾಡಿರುವಂಥದ್ದು 1994-95ರಂದು ಮೈಸೂರು ಮಹಾನಗರ ಪಾಲಿಕೆಯಿಂದ ಮೈಸೂರಿಗೆ ಕುಡಿಯುವ ನೀರಿನ ಘಟಕಕ್ಕೆ ಸ್ಥಾಪನೆಗೆ ಅಂತೇಳಿ ರಮನಹಳ್ಳಿಯ ಬಳಿ 45 ಎಕರೆ ರೈತರಿಂದ ಭೂಸ್ವಾಧೀನ ಆಗಿರುತ್ತೆ. ಇನ್ನು ಆ ಭೂಸ್ವಾಧೀನ ಆದಂತಹ ರೈತರಿಗೆ ಸರಿಯಾದಂಥ ಪರಿಹಾರ ಸಿಕ್ಕಿಲ್ಲ ಅಂತೇಳಿ ಈಗಾಗಲೇ ರೈತರು ಮೈಸೂರು ಮಹಾನಗರ ಪಾಲಿಕೆಯಲ್ಲಿರುವಂತಹ ಕುರ್ಚಿ ಹಾಗೂ ಬೇರೆ ಬೇರೆ ಸಾಮಾನುಗಳನ್ನ ಈಗಾಗಲೇ ಜಪ್ತಿ ಮಾಡಲಿಕ್ಕೂ ಕೂಡ ಮುಂದಾಗಿರುವಂಥದ್ದು. ಅಂದರೆ ಕಳೆದ ಒಂದು 30 ವರ್ಷಗಳಿಂದಲೂ ಕೂಡ ರೈತರಿಗೆ ಸೇರಬೇಕಾದಂಥ ಪರಿಹಾರದ ಹಣ ಸರಿಯಾದ ಸಿಕ್ಕಿಲ್ಲ ಅಂತೇಳಿ ಈಗಾಗಲೇ ಮೈಸೂರಿನ ರಮನಹಳ್ಳಿಯ ಜನ ಈಗಾಗಲೇ ಬಂದು ಈ ಒಂದು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಈ ಒಂದು ಪೀಠೋಪಕರಣಗಳನ್ನು ಕೂಡ ಜಪ್ತಿ ಮಾಡಿರುವಂಥದ್ದು ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು. ಅಂದರೆ ಪಾಲಿಕೆ ಒಳಗಡೆ ಇರುವಂಥ ಈಗಾಗಲೇ ಆಯುಕ್ತರ ಕಚೇರಿ ಕಾರ್ಯಾಲಯದಲ್ಲಿ ಈಗಾಗಲೇ ಎಲ್ಲ ಪೀಠೋಪಕರಣಗಳು ಕೂಡ ಜಪ್ತಿ ಆಗಿರುವಂಥದ್ದು. ಕಳೆದೊಂದು 30 ವರ್ಷಗಳಿಂದಲೂ ಕೂಡ ರೈತರಿಗೆ ಸರಿಯಾದಂತಹ ಪರಿಹಾರ ಸಿಕ್ಕಿಲ್ಲ ಅಂತೇಳಿ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಪ್ರಾರಂಭದಲ್ಲಿ 45,000 ಪರಿಹಾರ ಕೊಟ್ಟಿರು, ಹೆಚ್ಚುವರಿ ಪರಿಹಾರಕ್ಕಾಗಿ ರೈತರು ಕೋರ್ಟ್ನಲ್ಲಿ ಚಾಲೆಂಜ್ ಕೂಡ ಮಾಡಿದರು. ಈ ಒಂದು ಸಂದರ್ಭದಲ್ಲಿ ಕೋರ್ಟ್ ಕೂಡ ಆದೇಶ ಮಾಡಿತ್ತು, ಅಂದರೆ ರೈತರಿಗೆ ಸರಿಯಾದಂಥ ಪರಿಹಾರ ಕೊಡಬೇಕು ಅಂತೇಳಿ ಕೋರ್ಟ್ ಕೂಡ ಆದೇಶ ಮಾಡಿದ್ದು. ಇನ್ನು ಕೋರ್ಟಿನ ಆದೇಶದಂತೆ ಪರಿಹಾರ ಸಿಗದಿರೋಂಥ ಸಂದರ್ಭದಲ್ಲಿ ರೈತರು ಈಗಾಗಲೇ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಜಪ್ತಿ ಮಾಡುವಂಥ ಕೆಲಸ ಕೂಡ ಮಾಡ್ತಾರೆ. ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು. ಏನು ಆಯುಕ್ತರ ಕಚೇರಿಯಿಂದ ಕಚೇರಿಗೆ ಬೀಗ ಹಾಕ್ಕೊಂಡು ಈಗಾಗಲೇ ಆಯುಕ್ತರು ಕೂಡ ಕಚೇರಿ ಬಿಟ್ಟು ಹೋಗಿರುವಂಥದ್ದನ್ನ ನಾವು ದೃಶ್ಯಗಳು ಕೂಡ ಗಮನಿಸ್ಬೋದಾಗಿದೆ. ಇನ್ನು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಸಾಕಷ್ಟು ದಿನಗಳಿಂದ ಇವರು ರೈತರು ಪರಿಹಾರದ ಹಣಕ್ಕಾಗಿ ಸಾಕಷ್ಟು ಓಡಾಡಿದ್ರು ಕೂಡ ಯಾವುದೇ ರೀತಿಯಾದಂಥ ಪರಿಹಾರ ಸಿಕ್ಕಿಲ್ಲ ಅಂತೇಳಿ ರೈತರು ಕೂಡ ಆರೋಪ ಮಾಡ್ತಿದ್ದಾರೆ. ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ರೈತರಿದ್ರು, ನಾವು ಅದನ್ನ ಮಾತಾಡಿಸ್ತೀನಿ. ಸರ್, ಯಾವಾಗ ಈ ಒಂದು ಭೂಮಿ ನೀವು ಕಳ್ಕೊಂಡಿದ್ರಿ, ಎಷ್ಟು ಪರಿಹಾರ ಬರಬೇಕಿತ್ತು ನಿಮಗೆ? ಅದು ಪರಿಹಾರ ಹೆಚ್ಚು ಒಂದು ಎಕರೆಗೆ ಇಲ್ಲ ಅಂದರೂ ಇವತ್ತು 2 ಕೋಟಿ 3 ಕೋಟಿ ಜಮೀನು ಬಾಳ್ತಾ ಇದೆ. ಅದರಲ್ಲಿ ಅವರು 94-95ರಲ್ಲಿ 97ರಲ್ಲಿ 3ನೇ ತಿಂಗಳು 6ನೇ ತಿಂಗಳಲ್ಲಿ ಎಕರೆಗೆ 45,000 ರೂಪಾಯಿ ಕೊಟ್ಟರು ಎ ಸಿ ಅವರು ಕೊಟ್ಟ ಮೇಲೆ ಅಪೀಲ್ ಹೋದರು ಕೋರ್ಟಲ್ಲಿ ಹೋಗಿ ಹೆಚ್ಚುವರಿ ಪರಿಹಾರಕ್ಕೆ ನ್ಯಾಯಾಲಯದಲ್ಲಿ ಆದೇಶ ಮಾಡಿದ್ದಾರೆ. ಎ ಸಿ ಅವರು ಆದೇಶ ಮಾಡಿದ್ರು ತಿರ್ಗಿ ಇಲ್ಲಿ 28ಅಲ್ಲಿ ಆದೇಶ ಮಾಡಿ ಕೋರ್ಟ್ಗೆ ಆರ್ಡ್ರ್ ಮಾಡಿದ್ಮೇಲೆ ಜಪ್ತಿ ಆರ್ಡ್ರ್ ತಂದು ಈ ಎಲ್ಲನೂ ಕುರ್ಚಿ ಬೆಂಚಲ್ಲಿ ಅರ್ಧ ಕಟ್ಟಿದ್ದಾರೆ. ಇನ್ನು ಅರ್ಧ ಕಟ್ಟೋದಕ್ಕೆ ಇವತ್ತು ನಾಳೆ ಅಂತ ಒಂದು ವರ್ಷದಿಂದ ಎಣಿಸ್ತಾ ಇದೆ. ಜನಗಳು ಪಾಪ ಅಷ್ಟಾಗಲ ಮನೆ ಕಟ್ಕೊಂಡು ಕೆಲಸ ಹಿಡ್ದುಬಿಟ್ಟು ಇನ್ನು ಬರೋದ್ರಲ್ಲಿ ಕಟ್ಕೊಳ್ಳೋಣ ಅಂತ ಪಾಪ ಇದು ಮಾಡ್ತಾವ್ರೆ. ಆ ಜಮೀನು ಬಿಟ್ರೆ ಇನ್ನು ಬೇರೆ ಯಾವುದೂ ಜಮೀನಿಲ್ಲ ಪಾಪ. ಇಡೀ 45 ಎಕರೆ ಜಮೀನವರು. ಎಷ್ಟು ಜನ ರೈತರಿಗೆ ಪರಿಹಾರ ಕೊಡಬೇಕಾಗಿದೆ ಅಂತ? 20 ಜನಕ್ಕೆ ಕೊಡಬೇಕಾಗುತ್ತೆ. 20 ಜನಕ್ಕೆ ಕೊಟ್ಟಾಗಿದೆ, ಆಲೇ ಹಿಂದೆ ಕೊಟ್ಬಿಟ್ಟಿದ್ದಾರೆ. ಇನ್ನು 20 ಜನಗಳು ಕೊಡಬೇಕು. ಯಾವಾಗಲಿಂದ ಈ ಹೋರಾಟ ಮಾಡ್ತಾನೆ ಇದ್ದೀರಾ ಸರ್? ಇದು ಸುಮಾರದಿಂದ ಒಂದು ಹಿಂಗೆ ಹೋರಾಟ ಮಾಡ್ಕೊಂಬಂದು ಕೆಲವರು ಕೊಟ್ಟಾಗಿದೆ, ಕೆಲವರು ಫೈನಲ್ ಕೊಟ್ಟವ್ರೆ, ಕೆಲವ್ರಿಗೆ ಕೊಟ್ಟಿಲ್ಲ. ಅರ್ಧ ಕೊಟ್ಬಿಟ್ಟು ಅರ್ಧ ನಿಲ್ಲಿಸ್ಬಿಟ್ಟು. ತಾಯ ಏನು ಸರ್ ಈಗ ಎಲ್ಲನೂ ಇವ್ರದ್ದು ಜಪ್ತಿ ಮಾಡಿ ಎಲ್ಲನೂ ತುಂಬಿಸ್ಕೊಂಡು ಲಾರಿಲಿ ಕೋರ್ಟಿಗೆ ತಗೊಂಡೋಗಿ ಕೊಡ್ತೀವಿ. ಕೋರ್ಟ್ ನ್ಯಾಯಾಲಯ ಏನು ಹೇಳುತ್ತೆ ಅದು ಕೇಳ್ತೀವಿ. ಇಲ್ಲಿನ ರೈತರ ಮಾತಾಗಿರುವಂಥದ್ದು. ಅಂದರೆ ಬರಬೇಕಾದಂಥ ಬಾಕಿ ಪರಿಹಾರದ ಹಣ ಏನಿದೆ, ಈ ಒಂದು ಪರಿಹಾರ ಬರೋರು ಕೂಡ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅನ್ನೋದು ರೈತರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್, ಇಂಡಿಯನ್ ಟಿವಿ, ಮೈಸೂರು.